ಹೆಲೋ ಎವ್ರಿವಾನ್. ಸ್ನೇಹಿತರೆ, ಸಣ್ಣ ಪಕ್ಷಿ ಮರಿ ರೆಕ್ಕೆ ಪುಕ್ಕ ಬಂದಮೇಲೆ ಹೇಗೆ ಹಾರೋಕೆ ರೆಡಿಯಾಗಿರುತ್ತೋ ಅದೇ ಥರ ಈ ಝೀಝಿ ಪ್ಲಾಂಟ್ ಹೊಸದಾಗಿ ಸ್ಪ್ರೌಟ್ ಆಗಿ ಬಂದಿರೋ ಅಂಥ ಈ ಕಡ್ಡಿಲಿ ಎಲೆಗಳು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಒಂದು ಬಲ್ಬಸ್ ಪ್ಲಾಂಟ್. ಡೈಲಿ ನೀರು ಹಾಕೋ ಅವಶ್ಯಕತೆನೇ ಇಲ್ಲ. ನೀನು ಸ್ವಲ್ಪ ದಿನಕ್ಕೆ ನೋಡಿ ಹೇಗಾಗಿದೆ ಅಂತ. ಗಿಡನ ತಗೊಂಡು 7 ವರ್ಷದ ಮೇಲಾಗಿದೆ. ಇದು 2ನೇ ಸಲ ಬಂದಿರೋ ಅಂತ ಹೊಸದಾಗಿ ಬೆಳೆದಿರೋ ಅಂತ ಕಡ್ಡಿ. ಇದಕ್ಕೆ ಇಂಡೈರೆಕ್ಟ್ ಬ್ರೈಟ್ ಸನ್ಲೈಟ್ ಇದ್ರೆ ಸಾಕು. ನಾನಂತೂ ಬೇರೆ ಕಡೆ ಇಟ್ಟಿರೋದು, ವಿಡಿಯೋಗೋಸ್ಕರ ಇಲ್ಲಿ ತಂದಿಟ್ಟಿದ್ದೀನಿ. ಇದನ್ನ ಮ್ಯಾಚ್ ಸ್ಟಿಕ್ ಬ್ರಾಮ್ಲಿಯೇಟ್ ಪ್ಲಾಂಟ್ ಅಂತ ಹೇಳ್ತಾರೆ. ಇದ್ರ ಹೂ ಸುಮಾರು ದಿನ ಗಿಡದಲ್ಲಿ ಹೀಗೆ ಇರುತ್ತೆ. ಇದ್ರಲ್ಲಿ ಒಂದ್ಸಲ ಈ ಹೂವಿನ ಕಡ್ಡಿ ಬಂದ್ರೆ ಸಾಕು, ಈ ಗಿಡ ಸತ್ತೋಗುತ್ತೆ. ಆದ್ರೆ ಸಾಯಕ್ ಮುಂಚೆ ಸೈಡಲ್ಲಿ ನೋಡಿ ಹೊಸ ಮರಿಗಳನ್ನೆಲ್ಲ ಬೆಳೆಸ್ಬಿಟ್ಟು ಹೋಗುತ್ತೆ. ನೋಡೋದಿಕ್ಕೆ ಡಿಟ್ಟೋ ಬೆಂಕಿ ಕಡ್ಡಿ ತರಾನೇ ಇದೆ. ಅದರಿಂದ ಇದಕ್ಕೆ ಈ ಹೆಸರು ಬಂದಿರೋದು. ಸ್ವಲ್ಪ ದಿನದ ಹಿಂದೆ ಹ್ಯಾಂಗಿಂಗ್ ಬ್ಯಾಸ್ಕೆಟ್ ಎಲ್ಲ ರೆಡಿ ಮಾಡಿದೆ. ನೋಡಿ ಯಾವ ತರ ಗಿಡ ಎಲ್ಲ ಬೆಳೆಸಿದೀನಿ ಅಂತ. ಈ ಸಕುಲೆಂಟ್ ವೆರೈಟಿ ಫಸ್ಟ್ ಟೈಮ್ ಹ್ಯಾಂಗಿಂಗ್ ಬ್ಯಾಸ್ಕೆಟ್ ಅಲ್ಲಿ ಬೆಳೆಸ್ತಾ ಇರೋದು. ಇದು ಅನಿತಾ ಭಟ್ ಅವ್ರು ನಂಗೆ ಕೊಟ್ಟಿದ್ದು 2 ವರ್ಷದ ಹಿಂದೆ. ತುಂಬ ಉದ್ದಕ್ಕೆ ಬೆಳೆದಿತ್ತು. ಅದನ್ನು ಕಟ್ ಮಾಡಿ ಇದ್ರೊಳಗೆ ನೆಟ್ಟಿದ್ದೀನಿ. ಇದು ಸೀಡಮ್ದು ಒಂದು ವೆರೈಟಿ. ಬೇರೆ ಪಾಟ್ನಲ್ಲಿ ಚೆನ್ನಾಗಿ ಬೆಳ್ಕೊಂಡಿತ್ತು, ಅದರಿಂದ ಕಲೆಕ್ಟ್ ಮಾಡಿ ಇದ್ರೊಳಗೆ ನೆಟ್ಟಿದ್ದು. ಇದು ಅದೇ ಥರದ ಒಂದು ವೆರೈಟಿ, ಉದ್ದಕ್ಕೂ ಬೆಳೆಯುತ್ತೆ. ಹ್ಯಾಂಗಿಂಗ್ ಬ್ಯಾಸ್ಕೆಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. GKVKಯಿಂದ ಸೇವಂತಿ ಗಿಡ ತಂದಿದ್ನಲ್ಲ, ಒಂದನ್ನು ರೀಪಾಟ್ ಮಾಡಿದ್ದೀನಿ. ಕಡ್ಡಿಗಳೆಲ್ಲ ಸೆಪ್ರೇಟ್ ಮಾಡಿ ಹಾಕಿದ್ದೀನಿ. ಟೋಟಲಾಗಿ 4 ಕಡ್ಡಿಗಳಿವೆ. ಮೇಲಿಂದ ಸ್ವಲ್ಪ ಒಣಗ್ತಾ ಇದೆ, ಬಟ್ ನೋಡಬೇಕು, ಹೂವಂತೂ ಬಿಡ್ತಾ ಇದೆ. ಪೋರ್ಚುಲ್ಕಾ, ಪರ್ಸ್ಲೆನ್, ಟೇಬಲ್ ರೋಸ್ ಗಿಡ ನಾನು ಏನೂ ಮಾಡೋಕ್ಕೆ ಹೋಗಿಲ್ಲ. ಯಾವಾಗಲೂ ಕಟ್ಟಿಂಗ್ ಹಾಕಿ ಬೇರೆ ಪಾಟ್ನಲ್ಲಿ ನೆಡ್ತಾ ಇದ್ದೆ. ಸುಮಾರು ಪಾಟ್ಗಳಲ್ಲಿ ಕಂಡೀಷನ್ ಬೇರೆ ಬೇರೆ ಥರ ಇದೆ. ಕೆಲವೊಂದರಲ್ಲಿ ತುಂಬ ಹಸಿರಾಗಿದೆ, ಇನ್ನು ಕೆಲವರಲ್ಲಿ ಸ್ವಲ್ಪ ಕಡ್ಡಿ ಥರ. ಕೆಲವೊಂದರಲ್ಲಿ ಮಿಲಿಬಗ್ಸ್ ಅಟ್ಯಾಕ್ ಆಗಿರುತ್ತೆ. ಅದನ್ನೆಲ್ಲ ಗಮನ ಕೊಟ್ಟು ನೋಡ್ಕೋಬೇಕಾಗುತ್ತೆ. ಉತ್ತರ ಭಾರತದಲ್ಲಿ ಎಷ್ಟು ಚಳಿ ಇರುತ್ತೋ ಅಷ್ಟು ಚಳಿ ಇಲ್ಲಂತೂ ನಿಜವಾಗ್ಲೂ ಇರೋದಿಲ್ಲ. ಅದರಿಂದ ಪ್ಲಾಂಟ್ ಸ್ವಲ್ಪ ಬಚಾವಾಗಿದೆ. ಅವಾಗವಾಗ ಪಾಟ್ ಎಲ್ಲ ಕ್ಲೀನ್ ಮಾಡ್ತಾ ಇರಬೇಕು. ಈಗ ನೋಡಿ ತೋರಿಸ್ತೀನಿ ನಿಮಗೆ. ಇದರೊಳಗೆ ಹುಲ್ಲೆಲ್ಲ ಬೆಳ್ಕೊಂಡಿರುತ್ತೆ. ಕೆಲವೊಂದು ಕಡ್ಡಿಗಳು ಹಾಳಾಗಿರುತ್ತೆ, ಡ್ಯಾಮೇಜ್ ಆಗಿರುತ್ತೆ. ಅದನ್ನೆಲ್ಲ ತೆಗಿಬೇಕಾಗುತ್ತೆ. ತುಂಬ ಡ್ರೈ ಆಗಿರೋ ಅಂತೆಲ್ಲ ತೆಗೆದ್ಬಿಡ್ಬೇಕು. ಇನ್ನೇನು ಸೀಸನ್ ಶುರು ಆಗಿಬಿಡುತ್ತೆ. ಇಲ್ಲಿ ನೋಡಿ, ಈ ಪಾಟ್ನಲ್ಲಿ ಸೀಡ್ಸಿಂದ ಹೊಸ ಗಿಡ ಬೆಳ್ಕೊಂಡಿರೋದು ಅನಿಸುತ್ತೆ. ಹ್ಯಾಂಗಿಂಗ್ ಬ್ಯಾಸ್ಕೆಟಲ್ಲಿ ಪರ್ಸ್ಲೆನ್ ಗಿಡ ನೋಡಿ, ಅವಾಗವಾಗ ಹೂವಂತೂ ಬಿಡ್ತಾನೆ ಇರುತ್ತೆ. ಕಡ್ಡಿಗಳನ್ನ ಟ್ರಿಮ್ ಮಾಡಿ ಮೇಂಟೈನ್ ಮಾಡಿದ್ದೀನಿ. ತುಂಬ ಉದ್ದಕ್ಕೆ ಬೆಳೆದಿದೆ. ಇದ್ರ ಬ್ರಾಂಚಸ್ ಅಂತೂ ತುಂಬಾ ಹೆಲ್ದಿ ಇವೆ. ಈಗ ಕಲಾಂಚೋ ಹೂವಿನ ಸೀಸನ್ ಇದೆ. ನನ್ನ ಹತ್ರ ಇರೋ ಗಿಡಗಳಲ್ಲಿ ದೇಸಿ ವೆರೈಟಿ ಕೂಡ ಇದೆ, ಹೈಬ್ರಿಡ್ ಕೂಡ ಇದೆ. ಇದು ದೇಸಿ ವೆರೈಟಿ. ಇದ್ರೊಳಗೆ ಕೆಂಪು ಬಣ್ಣದ್ದು ಸುಂದರವಾದ ಹೂ ಬಿಡುತ್ತೆ. ಈ ಗಿಡದಲ್ಲಿ ರಾಣಿ ಪಿಂಕ್ ಕಲರ್ ಹೂ ಬಿಟ್ಟಿದೆ. ಈ ಗಿಡನ ಕಟ್ಟಿಂಗ್ಸ್ ಇಂದ ಸುಲಭವಾಗಿ ಬೆಳಿಬಹುದು. ನಾನಂತೂ ಸುಮಾರು ಕಟ್ಟಿಂಗ್ಸ್ ಹಾಕಿದೆ, ಎಲ್ಲ ರಾಣಿ ಪಿಂಕ್ ಕಲರ್ ಹೂ ಬಿಟ್ಟಿದೆ. ನಾನು ಕಾಯ್ತಾ ಇರೋದು ಆರೆಂಜ್ ಕಲರ್ ಹೂನ. ನನಗಂತೂ ಯಾವ ಗಿಡದಲ್ಲೂ ಕಾಣಿಸ್ತಾ ಇಲ್ಲ. ಸಕ್ಯುಲೆಂಟ್ಸ್ ಗಿಡಗಳನ್ನೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಇದಕ್ಕೆಲ್ಲ ಬಿಸಿಲು ಬೇಕು. ಗಿಡದ ಹೆಸರು ಕ್ರೆಸುಲಾ ಓವಾಟಾ, ಲಕ್ಕಿ ಪ್ಲಾಂಟ್ ಅಂತೆ. ಪುಂಟ ಮೊನಕಾಂಟ ಮತ್ತೆ ಸೀಡಮ್. ಗಿಡಗಳ ಹೆಸರು ವಿಚಿತ್ರವಾಗಿರುತ್ತೆ. ಅದನ್ನ ನೆನ್ಪಿಟ್ಕೊಳ್ಳೋದೇ ಭಾರಿ ಕಷ್ಟ. ನನ್ಗಂತೂ ಎಲ್ಲ ಪ್ಲಾಂಟ್ಸ್ ಲಕ್ಕಿನೇ. ಬಣ್ಣದ ಹೂವಿನ ಗಿಡಗಳಿವೆ ಅಂದ್ರೆ ಚಿಟ್ಟೆಗಳು ಹುಡಿಕೊಂಡು ಬರ್ತವೆ. ಇಲ್ಲುದ್ದಕ್ಕೂ ನಾನು ಸಕುಲೆಂಟ್ಸೇ ಇಟ್ಟಿರೋದು. ಇದು ಇಚಿವಿರಿಯಾದ ಒಂದು ವೆರೈಟಿ. ನೀತಾ ಭಟ್ ಅವರು 7 ವರ್ಷದ ಹಿಂದೆ ನನಗೆ 2 ಗಿಡ ಕೊಟ್ಟಿದ್ರು. ಅದರಿಂದಾನೇ ಇಷ್ಟೆಲ್ಲ ಮಲ್ಟಿಪ್ಲೈ ಮಾಡಿರೋದು. ಇದು ಬೆಳೆಸೋದು ಎಷ್ಟು ಸುಲಭ ಗೊತ್ತಾ? ಒಂದೇ ಒಂದು ಇದ್ರದ್ದು ಎಲೆ ಇದ್ರೆ ಸಾಕು. ಟ್ರೇ ತುಂಬ ನಿಮಗೆ ಬರೀ ಇದೆ ಗಿಡಗಳು ಕಾಣಿಸುತ್ತೆ ನೋಡಿ. ಒಂದೊಂದು ಎಲೆ ಇಟ್ಟಿರೋದು ಒಂದ್ರೊಳಗೆ 3 ಅಥವಾ 4 ಗಿಡಗಳು ಬೆಳ್ಕೊಳ್ಳುತ್ತೆ. ಆರಂಭದಲ್ಲಿ ನಿಮಗೆ ಇದನ್ನ ಬೆಳೆಸೋದು ಸರಿಯಾದ ರೀತಿ ಗೊತ್ತಿಲ್ಲ ಅಂದ್ರೆ ಎಲೆ ಡ್ರೈ ಆಗ್ಬೋದು, ಒಣಗೋಗುತ್ತೆ. ಪ್ರಯತ್ನ ಪಡ್ತಾ ಇರಬೇಕು. ಈಗ ನೋಡಿ ಸ್ವಲ್ಪ ಒಣಗಿದೆ, ಆದ್ರೆ ಮುಂದ್ಗಡೆಯಿಂದ ಒಂದು 3 ಗಿಡ ಬೆಳ್ಕೊಂಡಿದೆ. ಗಿಡ ಚೆನ್ನಾಗಿ ಬೆಳೆದ್ಮೇಲೆ ಈ ಎಲೆ ತಾನೇ ಸೆಪ್ರೇಟ್ ಆಗುತ್ತೆ. ಸೀಡಮ್ ಗಿಡನೂ ಅನಿತಾ ಭಟ್ ಅವರೇ ಕೊಟ್ಟಿದ್ದು. ಇದು ರೂಟ್ ಸಮೇತಾನೇ ಕೊಟ್ಟಿದ್ದು. ಈಗ ಚೆನ್ನಾಗಿ ಗ್ರೋತ್ ತಗೊಳ್ತಾ ಇದೆ, ನೋಡಿದ್ರೇನೆ ಗೊತ್ತಾಗುತ್ತೆ. ಇದ್ರ ಜೊತೆನೆ ಇನ್ನೊಂದು ಗಿಡದ ಕಟ್ಟಿಂಗ್ ಕೊಟ್ಟಿದ್ರು. ಅದನ್ನ ನಾನು ಸ್ವಲ್ಪ ಲೇಟ್ ಆಗಿ ನೆಟ್ಟಿದ್ದು. ಈಗ ಸೀಸನ್ ಅಲ್ವಾ, ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಇದ್ರ ಎಲೆ ಶೇಪ್ ನೋಡಿದ್ರೆ ಕುದುರೆ ಪಾದ ತರ ಇದೆ. ಇದಕ್ಕೆ ಫಿಂಗರ್ ಪ್ಲಾಂಟ್ ಅಂತಾನು ಕರೀತಾರೆ. ಈ ಗಿಡಗಳಲ್ಲಿ ಇದ್ರ ಎಲೆಯಲ್ಲಿ ತುಂಬಾ ನೀರು ತುಂಬಿರುತ್ತೆ. ಅದರಿಂದ ಡೈಲಿ ನೀರು ಹಾಕೋ ಅವಶ್ಯಕತೆನೇ ಇಲ್ಲ. ವಾರಕ್ಕೆ ಅಥವಾ 10 ದಿನಕ್ಕೆ ಒಮ್ಮೆ ನೀರು ಹಾಕಿದ್ರು ನಡೆಯುತ್ತೆ. ಇದ್ರ ಎಲೆಯಿಂದ ಗಿಡನ ಹೇಗೆ ಬೆಳೆಸೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಬಲ್ತಿರೋದ್ ಎಲೆನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಹತ್ತಿರದಿಂದ ಇದನ್ನ ಟ್ವಿಸ್ಟ್ ಮಾಡೋದು ನೋಡಿ, ತುಂಬ ಸುಲಭವಾಗಿ ಕೈಯಲ್ಲಿ ಬರುತ್ತೆ. ಈಗ ಇದನ್ನ ನಾನು ಮಣ್ಣು ಮೇಲೆ ಇಟ್ಟಿರ್ತೀನಿ. ಮಣ್ಣಲ್ಲಿ ಕೋಕೋಪೀಟ್ ಎಲ್ಲ ಮಿಕ್ಸ್ ಆಗಿದೆ. ನೆಟ್ಟಕ್ಕೆ ಹೋಗಲ್ಲ, ಜಸ್ಟ್ ಮಣ್ಣು ಮೇಲೆ ಇಟ್ಟಿರ್ತೀನಿ. ಇದ್ರೊಳಗಂತೂ ಅಷ್ಟು ಜಾಗ ಕಾಣಿಸ್ತಾ ಇಲ್ಲ. ಇಲ್ಲಿ ಜಾಗ ಇದೆ, ಇಲ್ಲಿ ಇಟ್ಟಿರ್ತೀನಿ. ಮೇಲ್ಗಡೆಯಿಂದ ಸ್ಪ್ರೇ ಮಾಡ್ಬೋದು, ಆದರೆ ಮಣ್ಣಲ್ಲೇ ಮಾಯಿಶ್ಚರ್ ಇದೆಯಲ್ಲ, ತಾನೇ ಮೊಳಕೆ ಹೊಡ್ಕೊಳ್ಳುತ್ತೆ. ನಿಮಗೆ ಪ್ರಾಕ್ಟಿಕಲ್ ಆಗಿ ಇದೆಲ್ಲ ತೋರ್ಸೋಣ ಅಂತ ಜಸ್ಟ್ ಈಗ ಮೇಲ್ಗಡೆ ಹೋಗಿ ವಿಡಿಯೋ ಶೂಟ್ ಮಾಡ್ಕೊಂಬಂದೆ.
ಆರ್ಕಿಡ್ ಗಿಡನ ಯಾವುದು ತಾಪತ್ರೆ ಇಲ್ದಲೆ ಸುಲಭವಾಗಿ ಬೆಳೆಸೋಣ ಅಂತ ಬಾದಾಮಿ ಗಿಡದಲ್ಲಿ ಈ ರೀತಿ ಕಟ್ಟಿದ್ವಿ ನೋಡಿ. ತೆಂಗಿನ ಚಿಪ್ತು ಒಂದು ನಾರು ತಗೊಂಡು ಅದರೊಳಗೆ ಆರ್ಕಿಡ್ ಗಿಡ ಎಲ್ಲ ಸೆಟ್ ಮಾಡಿ ಸುತ್ತಲೂ ಕಾಟನ್ ದಾರದಿಂದ ಕಟ್ಟಿದ್ವಿ. ಈಗ ರೂಟ್ಸ್ ಎಲ್ಲ ಚೆನ್ನಾಗಿ ಸೆಟ್ ಆಗಿ ಹೊಸ ಚಿಗುರು ಬಂದು ನೋಡಿ ಹೊಸ ಗಿಡ ರೆಡಿ ಆಗ್ತಾ ಇದೆ. ನಾನಂತೂ ಗ್ರೋತ್ ತಗೊಳ್ತಾ ಇಲ್ಲ, ಇದ್ರ ಜಾಗ ಚೇಂಜ್ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ಈ ತರ ರಿಸಲ್ಟ್ ಸಿಕ್ಕಿದಾಗ ಖುಷಿ ಆಗುತ್ತೆ. ಇಷ್ಟೊತ್ತು ಸೆಕೆಂಡ್ ಫ್ಲೋರ್ ಇರೋ ಅಂತ ಗಿಡಗಳು ತೋರಿಸಿದೆ. ಈಗ ನಿಮ್ಗೆ ಥರ್ಡ್ ಫ್ಲೋರ್ ಕರ್ಕೊಂಡ್ ಬರ್ತಾ ಇದ್ದೀನಿ. ಹಣ್ಣಿನ ಗಿಡಗಳು ಒಂದಷ್ಟು ಕೆಳಗಡೆ ಇಟ್ಟಿದ್ದೀವಿ, ಆದ್ರೆ ಜಾಸ್ತಿ ಮೇಲೆ ಇಟ್ಟಿರೋದು. ಯಾಕಂದ್ರೆ ಇದಕ್ಕೆ ಬಿಸಿಲು ತುಂಬಾನೇ ಬೇಕು. ಇನ್ನ ಮೇಲ್ಗಡೆ ಎಂಟ್ರಿನೇ ಕೊಟ್ಟಿಲ್ಲ. ಮೆಟ್ಲು ಮೇಲಿಂದಾನೆ ನೋಡಿ ದಾಳಿಂಬೆ ಮರ ಮತ್ತೆ ಅಂಜೂರ ಗಿಡ ಇದೆಲ್ಲ ಕಾಣಿಸ್ಕೊಳ್ತಾ ಇದೆ. ಮೇಲ್ಗಡೆ ಎಂಟ್ರಿ ಕೊಟ್ಟಿದ್ದಾಯ್ತು. ಇದು 3ನೇ ಅಂತಸ್ತಲ್ಲಿ ಇಟ್ಟಿರೋ ಅಂತ ಹಣ್ಣಿನ ಗಿಡಗಳು. ಈ ಸಲ ಅಂತೂ ಅಂಜೂರ ಸೂಪರ್ ಆಗಿ ಬಿಟ್ಟಿದೆ ನೋಡಿ, ಎಷ್ಟು ಕೆಳಗಡೆಯಿಂದ ಬಿಡ್ತಾ ಇದೆ ಅಂತ. ಗಿಡ ಹೇಗೆ ಒಣಿಕೊಂಡು ಕಡ್ಡಿ ಥರ ಇತ್ತು, ಇದ್ದಕ್ಕಿದ್ದಂಗೆ ಚಿಗುರ್ಕೊಂಡು ಎಷ್ಟು ಚೆನ್ನಾಗಿ ಉದ್ದುದ ಎಲೆ ಎಲ್ಲ ಬೆಳೆದಿದೆ. ಹಣ್ಣು ನೋಡಿ ಎಷ್ಟೊಂದು ಬಿಟ್ಟಿದೆ ಅಂತ. ಎಲೆಗಳಂತೂ ತುಂಬಾನೇ ಅಗಲ, ತುಂಬಾನೇ ಉದ್ದ ನೋಡಿ. ಒಂದೊಂದು ಎಲೆನೂ ಎಷ್ಟು ಅಗಲ ಇದೆ ಅಂತ. ಅಂಜೂರ ಗಿಡನ ನೆಟ್ಟಿರೋದು ಪೇಂಟ್ ಬಕೆಟ್ನಲ್ಲಿ. ಸುಮಾರು ಗಿಡಗಳೆಲ್ಲ ಪೇಂಟ್ ಬಕೆಟಲ್ಲೇ ನೆಟ್ಟಿರೋದು. ವಿಂಕ ಗಿಡ ನೋಡಿ ತಾನಾಗಿ ತಾನೇ ಬೆಳ್ಕೊಂಡಿದ್ದೆ. ಹೂ ಅಂತೂ ಸೂಪರ್ ಆಗಿದೆ. ಕರಿಬೇ ಹೂವಿನ ಗಿಡ ಮತ್ತು ಸ್ಟಾರ್ ಫ್ರೂಟಿನ ಗಿಡ ಎರಡು ಮರ್ಜ್ ಆಗಿಬಿಟ್ಟಿದೆ. ನಾನಂತೂ ಹೂ ಇವತ್ತೇ ನೋಡ್ತಾ ಇರೋದು, ಎಷ್ಟೊಂದು ಬೆಳ್ಕೊಂಬಿಟ್ಟಿದೆ ನೋಡಿ. ಇದನ್ನೆಲ್ಲ ತೆಗಿಬೇಕಾಗುತ್ತೆ, ಯಾಕಂದರೆ ನಮಗೆ ಸೀಡ್ಸ್ ಬೇಕಿಲ್ಲ. ಸೀಡ್ಸ್ಗೆ ಹೀಗೆ ಬಿಟ್ಟರೆ ಗಿಡ ಅಷ್ಟು ಚೆನ್ನಾಗಿ ಗ್ರೋತ್ ತಗೊಳ್ಳಲ್ಲ. ಇಲ್ಲಿ ಫುಲ್ ಮೇಲ್ಗಡೆ ನಾನು 3 ದಿನಕ್ಕೂ 4 ದಿನಕ್ಕೂ ಒಮ್ಮೆ ಬರೋದು. ಯಾಕಂದರೆ ಇವ್ರು ಹೇಳಿದ್ದಾರೆ ಮೇಲ್ಗಡೆ ತೋಟ ನಾನು ನೋಡ್ಕೊಳ್ತೀನಿ, ಕೆಳಗಡೆ ನೀನು ನೋಡ್ಕೊ ಅಂತ. ನನಗೇನಾದರೂ ಕರ್ಬೇವಿನ ಸೊಪ್ಪು ಅಥವಾ ಪುದೀನ ಬೇಕು, ಏನೋ ಒಂದು ಇಲ್ಲಿಂದ ವಸ್ತು ಬೇಕಂದರೆ ಮೇಲ್ಗಡೆ ಬರ್ತೀನಿ. ಮೇಲ್ಗಡೆ ಬಂದರೆ ಮಾತ್ರ ಬೇಗ ಕೆಳಗಡೆ ಹೋಗಲ್ಲ, ಫುಲ್ ಇನ್ಸ್ಪೆಕ್ಷನ್ ಮಾಡ್ತೀನಿ. ಈ ಮಾಧ್ಯಮಗಳಲ್ಲಿ ತೋರಿಸ್ತಾರಲ್ಲ ದಿಢೀರಂತ ಹೋಗಿ ಇನ್ಸ್ಪೆಕ್ಷನ್ ಮಾಡೋದು, ಚೆಕ್ ಮಾಡೋದು, ಆ ಥರ. ಇವ್ರಿಗೆ ತುಂಬ ಇಂಪಾರ್ಟೆಂಟ್ ಇರೋವಂಥ ಗಿಡಗಳನ್ನ ನೀಟಾಗಿ ಬಿಸಿಲಲ್ಲಿ ಜೋಡಿಸಿಟ್ಟಿರ್ತಾರೆ. ನಾನು ನೆಟ್ಟಿರೋ ಅಂಥ ಒಂದಷ್ಟು ಗಿಡಗಳನ್ನ ಎಲ್ಲೋ ಸಂದಿಗೆ ಸೇರಿಸ್ಬಿಟ್ಟಿರ್ತಾರೆ, ಬಿಸಿಲಿಗೆ ಇಟ್ಟೇ ಇರಲ್ಲ. ನಾನು ಅದನ್ನ ಹುಡುಕಿ ಹೊರಗಡೆ ತೆಗೆಯೋದು, ಅದ್ರೊಳಗೆ ಕಳೆ ಬಿಟ್ಕೊಂಡಿದ್ರೆ ಅದನ್ನೆಲ್ಲ ತೆಗೆಯೋದು, ಉದ್ರಿರೋ ಅಂತ ಎಲೆಗಳನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಿರ್ತೀನಿ. ಮೊದಲನೇ ಸಲ ನಮ್ಮ ತಾರಸಿ ತೋಟದಲ್ಲಿ ವಾಟರ್ ಆಪಲ್ ಗಿಡದಲ್ಲಿ ಇಷ್ಟೆಲ್ಲ ಕಾಯಿಗಳು ಕಾಣಿಸ್ಕೊಳ್ತಾ ಇರೋದು. ಆಗಸ್ಟ್ ತಿಂಗಳಿನಲ್ಲಿ ಈ ಗಿಡನ ರಿಪೋರ್ಟ್ ಮಾಡಿದ್ದು. ರಿಪೋರ್ಟ್ ಮಾಡಬೇಕಾದ್ರೆ ಒಳ್ಳೆ ಗೊಬ್ಬರ ಕೊಟ್ಟಿದ್ವಿ. ಗೊಬ್ಬರ ಏನಂತ ಕೇಳಿದ್ರೆ ಎಲೆ ಗೊಬ್ಬರ, ಗಾರ್ಡನ್ ವೇಸ್ಟ್ ಏನಿರುತ್ತೆ ಅಥವಾ ಕಿಚನ್ ವೇಸ್ಟ್ ಏನಿರುತ್ತೆ, ಕೆಲವೊಮ್ಮೆ ಎಲ್ಲ ಮಿಕ್ಸ್ ಮಾಡಿ ನಾವು ಗೊಬ್ಬರಕ್ಕೆ ಹಾಕಿರ್ತೀವಿ. ಈಗ ರಿಸಲ್ಟ್ ನಿಮ್ಮ ಮುಂದೆ ಇದೆ, ಎಷ್ಟು ಚೆನ್ನಾಗೆಲ್ಲ ಬಿಟ್ಟಿದೆ ನೋಡಿ. ಬಂಪರ್ ಫಸಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಗಿಡ ನಾನು ಎಲ್ಲಾ ಕಡೆಯಿಂದ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಇದನ್ನ ನಾವು ಇಟ್ಟಿರೋದು ಪೂರ್ವ ದಿಕ್ಕದಲ್ಲಿ. ಸೂರ್ಯೋದಯ ಆದ್ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಗಿಡದ ಮೇಲೆ ಬೀಳುತ್ತೆ. ಇದರಿಂದ ಆಲ್ರೆಡಿ ಒಂದು 8 ಹಣ್ಣು ಹಾರ್ವೆಸ್ಟ್ ಮಾಡಿದ್ದೀನಿ. ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನೋಡಿದ್ರಲ್ಲ ಪರಾಗಸ್ಪರ್ಶ ಹೇಗಾಗ್ತಾ ಇದೆ ಅಂತ. ಈ ಗಿಡದಲ್ಲಿ ಎಷ್ಟೆಲ್ಲ ಕಾಯಿಗಳು ಬಿಟ್ಟಿದೆ ಅಂತ ಡಿಫ್ರೆಂಟ್ ಆಂಗಲಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಗಿಡದಲ್ಲಿ ಎಷ್ಟು ಕಾಯಿ ಬಿಟ್ಟಿರ್ಬೋದಂತ ಲೆಕ್ಕ ಹಾಕಕ್ಕೆ ಹೋದ್ರೆ ಲೆಕ್ಕ ಹಾಕೋದು ಕಷ್ಟ. ಸಣ್ಣ ಸಣ್ಣ ಪಕ್ಷಿ ಎಲ್ಲ ಬಂದು ಈ ಕಾಯಿನೆಲ್ಲ ಉತ್ತರಿಸಾಕ್ಬಿಡುತ್ತೆ. ಅದರಿಂದ ಇದನ್ನ ಫುಲ್ ಕವರ್ ಮಾಡೋಣ ಅಂತ ಐಡಿಯಾ ಮಾಡಿದ್ವಿ. ಆದರೆ ಇಲ್ಲ, ಹೀಗೆ ಬೆಳೆಸೋಣ, ನೋಡೋಣ ಅದು ಎಷ್ಟು ಬಿಡುತ್ತೆ ಅಂದರೆ ಸುಮಾರು ಬಿಟ್ಟಿದೆ. ನನಗಂತೂ ಪಕ್ಷಿಗಳು ಆಶೀರ್ವಾದ ಅನಿಸುತ್ತೆ. ಇದ್ರ ಹಣ್ಣು ತಿನ್ನೋಕ್ಕೆ ತುಂಬಾನೇ ಸ್ವೀಟ್ ಆಗಿರುತ್ತೆ. ಗಿಡ ನೋಡಿ ಅಡ್ಡಡ್ಡ ಹೇಗೆ ಬೆಳೆದಿದೆ ಅಂತ. ಹೊರಗಡೆನೂ ಬಂದಿದೆ, ಸೈಡಲ್ಲೂ ಬೆಳ್ಕೊಂಡಿದೆ. ಮತ್ತು ನೋಡಿ ಇನ್ನೊಂದು ಪಾಟ್ ದಾಟಿ ಆ ಕಡೆ ಸೈಡೆಲ್ಲ ಬೆಳ್ಕೊಂಡಿದೆ. ತುಂಬ ವಿಶಾಲವಾಗಿ ಬೆಳೆದಿದೆ. ಅಮಟೆಕಾಯಿ ಗಿಡನ ಪಾಟ್ನಲ್ಲಿ ಬೆಳೆಸಿದೀವಿ ಅಂದರೆ ಯಾರೂ ನಂಬೋದೇ ಇಲ್ಲ. ನೋಡಿ ಎಷ್ಟೆಲ್ಲ ಕಾಯಿಗಳು ಬಿಟ್ಟಿದೆ ಅಂತ. ಸೈಜ್ ಅಂತೂ ಸೂಪರ್ ಆಗಿ ಬಂದಿದೆ. ಮೊದಲನೇ ಹಾರ್ವೆಸ್ಟ್ ಅಂತೂ ಮಾಡಿದಾಯ್ತು. ಇದು 2ನೇ ಸಲ ಬಿಟ್ಟಿರೋ ಅಂತ ಕಾಯಿಗಳಂತೂ ಬಿಟ್ಟಿದೆ. ಅದ್ರ ಜೊತೆಲೆ ನೋಡಿ ಒಂದು ಬ್ರಾಂಚ್ ಅಲ್ಲಿ ಹೂ ಕೂಡ ಬಿಟ್ಟಿದೆ. ಇಲ್ಲಿ ಉದ್ದಕ್ಕೂ ಇಟ್ಟಿರೋ ಅಂತ ಗಿಡಗಳೆಲ್ಲ ಸೌತ್ ಡೈರೆಕ್ಷನ್ ಅಲ್ಲಿ ಇಟ್ಟಿರೋದು, ಅಂದ್ರೆ ದಕ್ಷಿಣ ದಿಕ್ಕದಲ್ಲಿ. ರೋಜಾ ಹೂವಿನ ಗಿಡನೂ ಇಲ್ಲೇ ಇಟ್ಟಿದೀವಿ ನೋಡಿ. ಬಿಳಿ ಬಣ್ಣದ ರೋಜಾ ಹೂ, ಕೆಂಪು ಬಣ್ಣದ ರೋಜಾ ಹೂಗಳಂತೂ ಅವಾಗವಾಗ ಬಿಡ್ತಾನೆ ಇರುತ್ತೆ. ಎಲ್ಲಾ ತರಹದ ಗಿಡಗಳನ್ನ ಬೆಳೆಸಿದೀವಿ. ಇದು ಸೌತ್ ಈಸ್ಟ್ ಕಾರ್ನರ್. ಇಲ್ಲಿ ನೋಡಿ ಚಕ್ಕೆ ಗಿಡ ಇದೆ, ಸಪೋಟ ಗಿಡ, ಸಣ್ಣ ಸಣ್ಣ ಕಾಯಿ ಎಲ್ಲ ಬಿಟ್ಟಿದೆ. ಮತ್ತು ಪಕ್ಕದಲ್ಲೇ ನೋಡಿ ಸ್ವೀಟ್ ಲೈಮ್ ಗಿಡ. ಇದರೊಳಗೆ ಒಂದಷ್ಟು ಕಾಯಿಗಳು ನೀವು ನೋಡ್ಬೋದು. ಇದ್ರ ಜೊತೆಗೇನೆ ಕಳ್ಳಿ ಗಿಡನೂ ಬೆಳೆಸಿದ್ದೀವಿ. ಆಂಗ್ಲ ಭಾಷೆಯಲ್ಲಿ ಇದನ್ನ ಪೆನ್ಸಿಲ್ ಕ್ಯಾಕ್ಟಸ್ ಅಂತ ಕರೀತಾರೆ. ಗಿಡದ ಸಣ್ಣ ಕಡ್ಡಿ ನೆಟ್ಟಿದ್ವಿ. 1.5 ವರ್ಷ ಆಯಿತು ನೋಡಿ ಎಷ್ಟು ಅಗಲ ಬೆಳೆದಿದೆ. ಇದರಿಂದ ಎಷ್ಟೆಲ್ಲ ಗಿಡಗಳು ರೆಡಿ ಮಾಡಿದೀವಿ ಗೊತ್ತಾ. ತುಂಬ ಔಷಧಿ ಗುಣ ಇರೋ ಅಂಥ ಗಿಡ ಇದು.
ನೆಕ್ಸ್ಟ್ ಬಂದು ಚೇಪೆಕಾಯಿ ಗಿಡ. ಈ ಜಾಗದಲ್ಲಿ ಚೇಪೆಕಾಯಿದು 2 ವೆರೈಟಿ ಗಿಡ ಇಟ್ಟಿದ್ದೀವಿ. ಇದ್ ನೋಡಿ ಸಣ್ಣ ಕಾಯಿ ಬಿಟ್ಟಿದ್ಯಲ್ಲ, ಇದಂತೂ ನಾರ್ಮಲ್ ಗಿಡ. ಇದ್ರ ಪಕ್ಕದಲ್ಲೇ ಇನ್ನೊಂದು ಗಿಡ ಇಟ್ಟಿದ್ದೀವಿ. ಅದ್ರೊಳಗೆ ಬಂಚಲ್ಲೇ ಚೇಪೆಕಾಯಿ ಬಿಡುತ್ತೆ. ಇದಕ್ಕೆ ಚೆರಿ ಗುವಾವಾ ಅಂತ ಕರೀತಾರೆ. ನೀವೇನಂತ ಕರಿತೀರಾ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದರ ಬ್ರಾಂಚಸ್ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ನೋಡಿ, ಇಲ್ಲಿವರೆಗೂ ಹೋಗಿದೆ ಅಂತ. ನಮ್ಮ ಹತ್ರ 2 ಆರೆಂಜ್ ಗಿಡಗಳಿವೆ. ಇದು ಎರಡನೇದು. ಮೊದಲನೇದಲ್ಲಿ ಆಲ್ರೆಡಿ ಹಾರ್ವೆಸ್ಟ್ ಮಾಡಾಗಿದೆ. ಇದು ನಿಂಬೆ ಗಿಡದಲ್ಲಿ ಬೇರೆ ಗಿಡದ ಕಸಿ ಮಾಡಿ ನಾವು ಬೆಳೆಸಿರೋ ಅಂಥ ಗಿಡ. ಇದರೊಳಗೆ ಕಾಯಿಗಳೆಲ್ಲ ಬಿಡ್ತಾ ಇದೆ ನೋಡಿ. ನಾನು ಬೇರೆ ಬೇರೆ ಆ್ಯಂಗಲ್ನಿಂದ ನಮ್ಮ ತಾರಸಿ ತೋಟನ ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ. ಎಲ್ಲ ವೆರೈಟಿ ಗಿಡಗಳಿವೆ. ಎದುರುಗಡೆ ಸೌತ್ ಈಸ್ಟ್ ಡೈರೆಕ್ಷನ್, ಅಲ್ಲಿ ಆಲ್ರೆಡಿ ಹೋಗಿ ನಿಮಗೆ ಗಿಡಗಳೆಲ್ಲ ತೋರಿಸ್ಕೊಂಡು ಬಂದಿದ್ದೀನಿ. ಈ ಜಾಗದಲ್ಲಿ 2 ಕಡೆನೂ ಗಿಡಗಳು ಇಟ್ಟಿದ್ದೀವಿ. ಮೇಲ್ಗಡೆ ಗ್ರೀನ್ ನೆಟ್ ಇದೆ, ಮಧ್ಯದಲ್ಲಿ ಓಡಾಡಕ್ ಜಾಗ ಮಾಡ್ಕೊಂಡಿದ್ದೀವಿ. ಗಿಡಗಳ ಮಧ್ಯದಲ್ಲಿ ಒಂದಷ್ಟು ಶೇಡ್ ಲವಿಂಗ್ ಪ್ಲಾಂಟ್ಸ್ ಇಟ್ಟಿದ್ದೀವಿ. ಇದ್ರೊಳಗೆ ಅರೇಕಾ ಪಾಮ್ ಇರ್ಬೋದು, ಪೀಸ್ ಲಿಲ್ಲಿ ಇದೆ. ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ ನೋಡಿ. ಗಿಡಗಳಿಗೆ ಬೆಳಕಂತೂ ಚೆನ್ನಾಗಿ ಸಿಗುತ್ತೆ. ಕಾರ್ನರ್ ಅಲ್ಲಿ ಒಂದಷ್ಟು ಹಣ್ಣಿನ ಗಿಡಗಳು ಇಟ್ಟಿದ್ದೀವಿ. ಅದಕ್ಕೆ ಬಿಸಿಲಂತೂ ಚೆನ್ನಾಗಿ ಸಿಗುತ್ತೆ. ಚೇಪೆಕಾಯಿ ಗಿಡದಲ್ಲಿ ಸುಮಾರು ವೆರೈಟಿ ಗಿಡಗಳಿವೆ. ಇದು ತೈವಾನ್ ಚೇಪೆಕಾಯಿ. ಇದನ್ನು ಸಹ ಪೇಂಟ್ ಬಕೆಟ್ ಅಲ್ಲೇ ಬೆಳೆಸಿರೋದು. ಉದ್ದಕ್ಕೂ ಬೆಳೆದಿದೆ. ಇದಕ್ಕೂ ಮುಂಚೆ ಒಂದ್ಸಲ ಡ್ಯಾಮೇಜ್ ಆಗಿತ್ತು, ಮತ್ತೆ ಚಿಗುರ್ಕೊಳ್ತು. ಈಗ ಚೆನ್ನಾಗಿ ಬಂದಿದೆ ನೋಡಿ. ಕಾಯಿ ಅಂತೂ ನಾವು ಸುಮಾರು ದಿವಸದಿಂದ ಬಿಟ್ಟಿದ್ದೀವಿ, ಒಳ್ಳೆ ಸೈಜ್ ಬರಲಿ ಅಂತ ದಿನಾಗ್ಲೂ ಚೆಕ್ ಮಾಡ್ತಿದ್ವಿ. ಇವತ್ತು ಜಾನ್ವರಿ 23ನೇ ತಾರೀಕು ಬೆಳಗ್ಗೆನೆ ಇದನ್ನ ಹಾರ್ವೆಸ್ಟ್ ಮಾಡಕ್ ಬಂದಿದ್ದೀನಿ. ಇನ್ನೂ ಹೀಗೆ ಬಿಟ್ರೆ ಅದು ಹಾಳಾಗ್ಬೋದು. ಬೆಳಗ್ಗೆನೆ ಇದನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಕಾಯಂತೂ ನಿಜವಾಗ್ಲೂ ಸೂಪರ್ ಆಗಿದೆ. ಕೈ ತುಂಬ ಸಿಗ್ತಾ ಇದೆ. ಪಾಟಲ್ಲೇ ಈ ಸೈಜ್ ಬಿಡುತ್ತೆ ಅಂದರೆ ಇದನ್ನು ನೆಲದಲ್ಲಿ ನೆಟ್ಟಿದ್ರೆ ಎಷ್ಟು ಬಿಡ್ಬೋದು. ನನಗಂತೂ ನಿಜವಾಗ್ಲೂ ನಂಬೋಕೆ ಆಗ್ತಾ ಇಲ್ಲ. ನಮ್ಮ ತಾರಸಿ ತೋಟದಲ್ಲಿ ಈ ಥರ ಹಣ್ಣು ಬೆಳೆಸಿದೀವ ಅಂತ. ತುಂಬ ಹೆವಿ ಇದೆ. ಎಲ್ಲರೂ ಶೇರ್ ಮಾಡಿ ತಿಂತೀವಿ. ಬೀಜದಿಂದ ಬೆಳೆದಿರೋ ಅಂಥ ಅಕ್ಸೆ ಗಿಡ ಇದು ನೋಡಿ, ಎಷ್ಟೆಲ್ಲ ಗಿಡಗಳಿವೆ ಅಂತ. ತುಳಸಿ ಗಿಡ ನೋಡಿ ಎಷ್ಟು ವಿಶಾಲವಾಗಿ ಬೆಳೆದಿದೆ ಅಂತ. ಇದ್ರ ಪಕ್ಕದಲ್ಲೇ ಬೀಜದಿಂದ ಬೆಳೆದಿರೋ ಅಂಥ ನೆಲ್ಲಿಕಾಯಿ ಗಿಡ. ಈಗ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇರೋದು ಪಶ್ಚಿಮ ದಿಕ್ಕಕ್ಕೆ. ಅದಕ್ಕೂ ಮುಂಚೆ ನಿಮಗೆ ಸೈಡಲ್ಲಿ ಗೆಣಸಿನ ಗಿಡ ತೋರಿಸ್ತೀನಿ. ಇದ್ರ ಬಳ್ಳಿ ಅಂತೂ ತುಂಬ ಚೆನ್ನಾಗಿ ಎಲ್ಲ ಕಡೆ ಬೆಳ್ಕೊಂಡಿದೆ. ಇದ್ರೊಳಗೆ ಹೂ ಕೂಡ ಬಿಟ್ಟಿದ್ದು ನೋಡಿ, ಪಿಂಕ್ ಕಲರ್ದು. ನೋಡೋಕ್ಕೆ ಮಾರ್ನಿಂಗ್ ಗ್ಲೋರಿ ಥರ ಇದೆ. ಕಂಪೋಸ್ಟ್ ರೆಡಿ ಮಾಡೋಕ್ಕೆ ಚೀಲ ತುಂಬಿಸಿಟ್ಟಿರೋದು, ಅದರೊಳಗೆ ಇದೆಲ್ಲ ಬೆಳ್ಕೊಂಡಿರೋದು. ಡ್ರಮ್ನಲ್ಲಿ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಸುಮಾರು ಗಿಡಗಳು ನೆಟ್ಟಿದ್ದೀವಿ. ಜೋಳ ತಿಂದ್ಬಿಟ್ಟು ಅದ್ರ ವೇಸ್ಟ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ತುಂಬಿಸಿದ್ವಿ. ಅದರೊಳಗೆ ಗಿಡ ಬೆಳ್ಕೊಂಬಂದಿರೋದು ನೋಡಿ. 2 ಜೋಳ ಬಿಟ್ಟಿದೆ. ಮೇಲ್ಗಡೆ ಹೂ ಬಿಟ್ಟಿದೆ ನೋಡಿ, ಅದಂತೂ ರಾಜನ್ ಕಿರೀಟ ಥರ ಇದೆ. ಸ್ವೀಟ್ ಕಾರ್ನೇ ನಾವು ತರೋದು, ಇನ್ನೂ ರೆಡಿ ಆಗಬೇಕು. ಒಳ್ಳೆ ಸೈಜ್ ಬರುತ್ತೆ. ವೇಸ್ಟ್ ಟೊಮೆಟೊ ಎಲ್ಲ ತಂದು ಹಾಕಿರ್ತೀವಲ್ಲ, ಅದರೊಳಗೂ ನೋಡಿ ಗಿಡ ಬೆಳ್ಕೊಂಡಿದ್ದೆ. ಜೊತೆಗೆ ನಾನು ಕಾಯಿ ಕೂಡ ನೋಡ್ತಾ ಇದ್ದೀನಿ, ಡಿಫ್ರೆಂಟ್ ಆಗಿದೆ. ಗಿಡ ಚೆನ್ನಾಗಿ ಬೆಳಿಬೇಕಂದ್ರೆ ಕೆಳಗಡೆ ಸಕ್ಕರ್ಸ್ ತೆಗಿತಾ ಇರಬೇಕು. ನಾನು ಒಂದೊಂದ್ಸಲ ಬಂದು ಎಲ್ಲ ಕ್ಲೀನ್ ಮಾಡಿ ಹೋಗ್ತೀನಿ. ಆ್ಯಕ್ಚುಲಿ ಇದಕ್ಕೆ ನೀಟಾಗಿ ಸಪೋರ್ಟ್ ಕೊಟ್ಟು ನಾವು ಮೇಲ್ಗಡೆ ಎಲ್ಲ ದಾರದಿಂದ ಕಟ್ಟಿ ಸಪೋರ್ಟ್ ಕೊಟ್ಟರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ನಮ್ಮ ತಾರಸಿ ತೋಟಕ್ಕೆ ಪಶ್ಚಿಮ ದಿಕ್ಕ. ಈ ಜಾಗದಲ್ಲಿ ಸುಮಾರು ಗಿಡಗಳು ಇಟ್ಟಿದ್ದೀವಿ. ಇದೆಲ್ಲ ಸ್ವಲ್ಪ ತಿಂಗಳಿಂದ ಎಲ್ಲ ನಾವು ರೀಪಾಟ್ ಮಾಡಿ ಇಟ್ಟಿರೋದು. ಮೇ ತಿಂಗಳಲ್ಲಿ ರೀಪಾಟ್ ಮಾಡಿದ್ದು. ನಮ್ಮೂರಲ್ಲಿ ಎಲ್ಲ ವೆರೈಟಿ ಹಣ್ಣಿನ ಗಿಡಗಳು ಬೆಳೆಸ್ಬೇಕಂತ ಆಸೆ. ಆದರೆ ಪಾಟಲ್ಲೇ ಒಂದಷ್ಟು ವರ್ಷ ಇದನ್ನು ಬೆಳೆಸೋಣ, ಚೆನ್ನಾಗಿ ಸೆಟ್ ಆಗಲಿ, ಆಮೇಲೆ ಜಮೀನಲ್ಲಿ ನೆಟ್ಟಕ್ಕೆ ಚೆನ್ನಾಗಿರುತ್ತೆ ಅಂತ. ಹಣ್ಣಿನ ಹೊಸ ಹೊಸ ವೆರೈಟಿಗಳು ಬಂದಿದ್ದು ಎಲ್ಲ ತಗೊಂಡು ಬಂದಿದ್ದೀವಿ. ವಿಡಿಯೋ ಸ್ವಲ್ಪ ದೊಡ್ಡದಾಗಿರುತ್ತೆ, ಯಾಕಂದರೆ ಮೊದಲನೇ ಸಲ ನಾನು ಇಷ್ಟು ಡಿಟೇಲ್ ಆಗಿ ನಮ್ಮ ತಾರಸಿ ತೋಟ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಅಂದರೆ ಹಳೆ ಗಿಡಗಳು, ಹೊಸ ಗಿಡಗಳು, ಕೆಳಗಡೆ ತೋಟ, ಮೇಲ್ಗಡೆ ತೋಟ, ಆರ್ನಮೆಂಟಲ್ ಪ್ಲಾಂಟ್ಸ್ ಆಗಿರ್ಬೋದು, ಹಣ್ಣಿನ ಗಿಡಗಳಿರ್ಬೋದು, ಸಕ್ಯುಲೆಂಟ್ಸ್ ಇರ್ಬೋದು, ಮತ್ತು ಬೇರೆ ಥರ ಗಿಡಗಳು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಚೆರಿ ಟೊಮೆಟೊನೂ ಬಿಟ್ಟಿದೆ ನೋಡಿ, ಆ ಕೆಂಪು ಬಣ್ಣ ನೋಡಿ ಗೊತ್ತಾಯಿತು. ಕಾಯಿ ಇದ್ದಾಗ ಅಷ್ಟೊಂದು ಕಾಣ್ಸಕ್ಕೆ ಹೋಗಲ್ಲ. ಸಣ್ಣ ಸಣ್ಣ ಹಸಿರು ಕಾಯಿಗಳು, ಹಸಿರು ಎಲೆ ಮಧ್ಯನೇ ಬಚ್ಚಿಕೊಂಬಿಡುತ್ತೆ. ನಾವಿಷ್ಟಪಟ್ಟಿದ್ದ ಗಿಡಗಳಂತೂ ಸುಮಾರಿವೆ, ತುಂಬ ಬೆಳೆಸಿದ್ದೀವಿ. ಪಕ್ಷಿಗಳಿಗೋಸ್ಕರ ಒಂದಷ್ಟು ಗಸಗಸೆ ಗಿಡ ನೆಟ್ಟಿದ್ದೀವಿ. ಇದು ಮೊದಲನೇ ಮರ, ದೊಡ್ಡ ಪಾಟಲ್ಲೇ ನೆಟ್ಟಿರೋದು. ಇದ್ರೊಳಗೆ ಹೂವೆಲ್ಲ ಬಿಡಕ್ಕೆ ಶುರು ಆಗಿದೆ. ಇದರಿಂದ ಸಣ್ಣ ಸಣ್ಣ ಕಾಯಿ ಎಲ್ಲ ರೆಡಿ ಆಗುತ್ತೆ.
ಹಣ್ಣಾದಾಗ ಒಳ್ಳೆ ಬಣ್ಣ ಬರುತ್ತೆ. ಪಕ್ಷಿಗಳಿಗೆ ಇದಂದರೆ ತುಂಬಾ ಇಷ್ಟ. ಇನ್ನೊಂದು ಮರ ತೋರಿಸ್ತೀನಿ ನೋಡಿ. ಪಕ್ಷಿಗೋಸ್ಕರನೇ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದು. ಅಲ್ಲಿ ನೋಡಿದರೆ ನಿಜವಾಗ್ಲೂ ಪಕ್ಷಿ ಇತ್ತು. ಎಷ್ಟು ಚೆನ್ನಾಗಿ ಅದನ್ನು ತಿಂತಾ ಇತ್ತು. ಈ ಥರ ದೃಶ್ಯಗಳು ನೋಡಿದಾಗ ನಿಜವಾಗ್ಲೂ ಆತ್ಮ ತೃಪ್ತ ಆಗ್ಬಿಡುತ್ತೆ. ನಾನಂತೂ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಅದನ್ನೇ ನೋಡ್ತಾ ಇರ್ತೀನಿ. ಒಂದು ಕಡೆ ನನ್ನ ಮನಸ್ಸಲ್ಲಿ ಏನಂದರೆ ಆ ಪಕ್ಷಿ ಕಂಫರ್ಟೇಬಲ್ ಆಗಿರಲಿ, ನನ್ನ ಕಂಡ್ರೆ ಭಯ ಪಡೋದು ಬೇಡ ಅಂತ. ಹೊಟ್ಟೆ ಹಚ್ಕೊಂಡು ಬಂದಿದೆ, ಹೊಟ್ಟೆ ತುಂಬ ತಿಂತಾ ಇದ್ದೆ. ಒಂದು ಕಡೆ ಮನಸ್ಸಲ್ಲಿ ಭಯ ಇದೆ, ಆದರೆ ನೆಮ್ಮದಿಯಾಗಿ ಎಷ್ಟು ಚೆನ್ನಾಗಿ ತಿಂತಾ ಇದೆ ನೋಡಿ. ತೃಪ್ತಿ ಆದಮೇಲೆ ಎಷ್ಟು ಆಶೀರ್ವಾದ ಕೊಡ್ಬೋದು ನಮಗೆ ಅಲ್ವಾ? ನನಗಂತೂ ಇದನ್ನು ನೋಡಿದ್ರೆ ಪರಮಾತ್ಮ ನೋಡಿದಷ್ಟು ಸಂತೋಷ ಆಗ್ತಾ ಇದೆ. ಹೊಟ್ಟೆ ತುಂಬ ತಿಂದು ಪಿಯಾ ಹಾಕಿದೆ ನೋಡಿ. ಅದ್ರೊಳಗೆ ಎಷ್ಟು ಸೀಡ್ಸ್ ಇರ್ಬೋದು ಗೊತ್ತಾ? ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಕಮೆಂಟ್ ಮೂಲಕ ತಿಳಿಸಿ. ಪಾಟ್ನಲ್ಲಿ ಕೆಳಗಡೆ ಜಾಗ ಖಾಲಿ ಇರುತ್ತಲ್ಲ, ಅಲ್ಲೊಂದಷ್ಟು ಪುದೀನ ಕಟ್ಟಿಂಗ್ಸ್ ಹಾಕಿದ್ವಿ. ಅದಂತೂ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಬೇಕಾದಾಗೆಲ್ಲ ಹಾರ್ವೆಸ್ಟ್ ಮಾಡ್ತೀನಿ ನೋಡಿ. ಇಲ್ಲಿ ಇನ್ನೊಂದು ಪಾಟ್ನಲ್ಲೂ ಬೆಳೆಸಿದ್ದೀನಿ. ಪುದೀನಾಗೆ ಒಳ್ಳೆ ಬಿಸಿಲಿರಬೇಕು. ಇದನ್ನು ಪಾಟ್ ಹಿಂದೆ ತಳ್ಳಿಬಿಟ್ಟಿದ್ರು, ನಾನು ಹೊರಗಡೆ ತೆಗೆದಿಟ್ಟಿದ್ದೀನಿ. ಹಣ್ಣಿನ ಗಿಡ ಎಲ್ಲ ತುಂಬ ಚೆನ್ನಾಗಿ ಚಿಗುರ್ತಾ ಇದೆ. ಇದು ಹಾಲಿನ ಮರ ಕಟ್ ಮಾಡಿ ಈ ರೀತಿ ಮೇಂಟೈನ್ ಮಾಡಿರೋದು. ಇದ್ರ ಬೇರ್ಗಳು ಇದ್ರ ಅಂದ ಚಂದನ ಹೆಚ್ಚಿಸುತ್ತೆ. ಇಲ್ಲೊಂದು ಟೊಮೆಟೊ ಗಿಡ ಇದೆ ನೋಡಿ. ಅದಂತೂ ಸುಮಾರು ಬೆಳೆಯುತ್ತೆ. ಯಾವ ವೆರೈಟಿ ಅಂತ ಗೊತ್ತಿಲ್ಲ. ದಾಳಿಂಬೆ ಮರ ನೋಡಿ, ಇದ್ರೊಳಗೆ ಫ್ರೂಟ್ ಸೆಟ್ ಆಗಿದೆ. ಆದರೆ ಎಷ್ಟಿರುತ್ತೆ ಎಷ್ಟು ಉದ್ರೋಗುತ್ತೆ ಅದು ಹೇಳೋಕ್ಕಾಗಲ್ಲ. ಇದು ಅಷ್ಟೇ ಪೇಂಟ್ ಬಕೆಟಲ್ಲಿ ಬೆಳೆಸಿರೋದು. ಇವಾಗ ಮೇನ್ ಫ್ರೂಟ್ ಪ್ಲಾಂಟ್ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಪಲ್ ಗಿಡದಲ್ಲಿ ಫ್ರೂಟ್ ಸೆಟ್ ಆಗೋಗಿದೆ. ನಾನು ಯಾವಾಗಲೂ ನಿಮ್ಗೆ ಹೇಳ್ತಿದ್ನಲ್ಲ, ಹೂ ಅಂತೂ ಬಿಡ್ತಾ ಇದ್ದೆ, ಫ್ರೂಟ್ ಸೆಟ್ ಯಾವಾಗ ಆಗುತ್ತೆ ಅಂತ. ನಾನಂತೂ ನಾರ್ಮಲ್ ಆಗಿ ಬಂದಾಗೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಿದ್ದೆ. ಈ ಸಲ ಅಂತೂ ಫುಲ್ ದಿಲ್ ಖುಷ್ ಆಗೋಗಿದೆ. ಭಯ ಒಂದೇ, ಹೇಗೋ ಕಾಯಿ ಕಚ್ಚಿದೆ, ಇದು ಉದುರಬಾರ್ದು. ಪಾಟ್ನಲ್ಲಿ ಬೆಳೆಸಿರೋ ಅಂಥ ಆ್ಯಪಲ್ ಗಿಡ ಮೊದಲನೇ ಸಲ ಕಾಯಿ ಬಿಡ್ತಾ ಇರೋದು. ನಾನಂತೂ ಹಾರ್ವೆಸ್ಟ್ ಯಾವಾಗ ಮಾಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ಮೇನ್ ಆ್ಯಪಲ್ ಪ್ಲಾಂಟ್ನಲ್ಲಿ ಏರ್ ಲೇರಿಂಗ್ ಮಾಡಿ ಬೆಳೆಸಿರೋ ಅಂಥದ್ದು ಸಣ್ಣ ಪಾಟ್ನಲ್ಲಿ ನೆಟ್ಟಿದ್ದೀವಿ. ಇನ್ನೊಂದು ಸ್ಟಾರ್ ಫ್ರೂಟಿನ ಗಿಡ, ಇದರೊಳಗೆ ಸುಮಾರು ಕಾಯಿಗಳು ಬಿಟ್ಟಿದೆ, ಸುಮಾರು ಉದ್ರೋಗಿದೆ. ಈಗ ಸ್ವಲ್ಪ ಸೈಜ್ ಬರ್ತಾ ಇವೆ. ಸಣ್ಣ ಸಣ್ಣ ರಂಬೆಗಳು, ಕಾಯಿ ಮಾತ್ರ ಬಂಚಲ್ಲೇ ಬಿಟ್ಟಿದೆ. ಹೇಗೆ ಭಾರ ತಡೆಯುತ್ತೆ ಹೇಳಿ? ಇವತ್ತಿನ ವಿಡಿಯೋದಲ್ಲಿ ಎಷ್ಟೆಲ್ಲ ಹಣ್ಣಿನ ಗಿಡಗಳು ನಿಮಗೆ ತೋರಿಸಿದ್ದೀನಿ ಒಂದು ಅಂದಾಜಲ್ಲಿ. ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಇವಾಗ ಕೆಳಗಡೆ ಹೋಗೋಣ. ಇದು ಇನ್ನೊಂದು ಹಾಲಿನ ಮರ. ಇದನ್ನೇನು ಜಾಸ್ತಿ ಮೇಂಟೈನ್ ಮಾಡ್ತಾ ಇಲ್ಲ. ಕಳೆಗಳು ಬೆಳ್ಕೊಂಡ್ರೆ ಅದನ್ನೆಲ್ಲ ತೆಗಿತೀವಿ, ಯಾವಾಗಲೂ ಒಂದ್ಸಲ ನೀರು ಹಾಕೋದು. ಸಪೋಟ ಮರ ನೋಡ್ತಾ ಇದ್ದೀರಲ್ಲ, ಇದ್ರ ತುಂಬ ಸಪೋಟಗಳು ದಿನಾಗ್ಲೂ ನೋಡ್ತೀವಲ್ಲ. ಸೈಜ್ ಬಗ್ಗೆ ಅಷ್ಟೊಂದು ಗೊತ್ತಾಗೋದಿಲ್ಲ, ಆದರೆ ಸೈಜ್ ಮಾತ್ರ ಬಂದಿದೆ ನೋಡಿ. ಎಲ್ಲ ಕಡೆಯಿಂದ ತೋರಿಸ್ತಾ ಇದ್ದೀನಿ ಎಷ್ಟೆಲ್ಲ ಬಿಟ್ಟಿದೆ ಅಂತ. ಇದ್ರ ಸೈಜ್ ಮಾತ್ರ ನಿಜವಾಗ್ಲೂ ಸೂಪರಾಗಿರುತ್ತೆ. ಮರ ಒಣಗದೇ ಇರೋ ಥರ ನೋಡ್ಕೊಳ್ಳೋದೇ ನಮ್ಮ ಜವಾಬ್ದಾರಿಯಾಗಿದೆ. ಇದನ್ನು ಡ್ರಮ್ನಲ್ಲಿ ಬೆಳೆಸಿದ್ದೀವಿ ನೋಡಿ. ಹತ್ತಿರದಿಂದ ತೋರಿಸ್ತೀನಿ. ಅಡುಗೆ ಮನೆಯಲ್ಲಿ ಕಿಚನ್ ವೇಸ್ಟ್ ನೀರು ಏನಿರುತ್ತೆ ಅದನ್ನೇ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಅದನ್ನೇ ಇದನ್ನ ಡೈರೆಕ್ಟಾಗಿ ಕೊಡೋದು. ಡೆಲ್ಯೂಟ್ ಅಂತೂ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಗಿಡ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಇದ್ರ ಹೆಸರು ಚೇನ್ ಪ್ಲಾಂಟ್ ಅಂತ. ಮೊದಲನೇ ಸಲ ಇದ್ರೊಳಗೆ ಹೂಗಳು ಬಿಟ್ಟಿರೋದು. ಇದ್ರೊಳಗೆ ಸೀಡ್ ಪಾಟ್ ರೆಡಿ ಆಗ್ಬೋದು. ಗಿಡದ ಮಧ್ಯೆಯಿಂದ ಉದ್ದಕ್ಕೂ ಸ್ಟಾಕ್ ಬಂದಿದೆ. ಬೆಳಗ್ಗೆ ಹೂ ಅರಳುತ್ತೆ, ಮಧ್ಯಾಹ್ನ ಆಗೋಷ್ಟರಲ್ಲೆಲ್ಲ ಬಾಡೋಗಿರುತ್ತೆ. ಇದು ಒಣಗಿದ ಮೇಲೆ ಸೀಡ್ ಪಾಟ್ ರೆಡಿ ಆಗುತ್ತೆ ಅಂದ್ಕೊಂಡೆ. 3 ಸಲ ಈ ಥರನೇ ಆಯಿತು. ಈ ಸೀಸನ್ದು ಮೊದಲನೇ ಹೂ ಇದು. ಬೇರೆ ಕಡೆ ಸಂದಿಲಿಟ್ಟಿದ್ರು, ಹೂ ಅರಳಿರೋದು ನೋಡಿ ಇದನ್ನು ಹೊರಗಡೆ ತೆಗೆದಿಟ್ಟಿದ್ದೀನಿ. ಗಿಡಕ್ಕೆ ನೀರು ಹಾಕಬೇಕಾದ್ರೆ ಇದ್ರ ಮೇಲೆಲ್ಲ ನೀರು ಬಿದ್ದಿದೆ. ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರೋದು ಮಾವಿನ ಮರ. ಇದ್ರೊಳಗೆ ಈ ಸಲ ಅಂತೂ ಸುಮಾರು ಕಾಯಿಗಳು ಬಿಟ್ಟಿದೆ. ಸುಮಾರು ಕಾಯಿಗಳು ಬಿಟ್ಟಿದ್ದೋ. ಈಗ ಉಳಿದಿರೋದು ಇಷ್ಟೇ. ನಿಧಾನಕ್ಕೆ ಬಿಡ್ತೀನಿ, ಭಯ ಎಲ್ಲಿ ಉದ್ರೋಗುತ್ತೋ ಅಂತ. ಮರದ ಬ್ಯಾಕ್ ಸೈಡಿಂದ ನೋಡಿದರೆ ಇಲ್ಲೊಂದಷ್ಟು ಕಾಯಿಗಳು ಬಿಟ್ಟಿದೆ ನೋಡಿ, ತೋರಿಸ್ತೀನಿ. ಹೆಚ್ಚು ಕಡಿಮೆ ಮರದಲ್ಲಿ ಒಂದು 6ರಿಂದ 7 ಕಾಯಿ ಅಂತೂ ಬಿಟ್ಟಿದೆ. ಸಣ್ಣ ಸಣ್ಣ ಪೀಚೆಲ್ಲ ಉದ್ರೋಗೋ ಚಾನ್ಸಸ್ ಇರುತ್ತೆ.
ಈ ಮರನ ನೆಟ್ಟಿ 6 ವರ್ಷದ ಮೇಲಾಗಿದೆ. ತುಂಬ ರಫ್ ಆ್ಯಂಡ್ ಟಫ್ ಆಗಿ ಬೆಳೆಸಿರೋದು. ಇದ್ರ ಟ್ರಂಕ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಳೇದಂತ. ಇದುವರೆಗೂ ಇದನ್ನ ರೀಪಾಟ್ ಮಾಡಕ್ ಹೋಗಿಲ್ಲ. ಗಾರ್ಲಿಕ್ ವೈನ್ ಗಿಡದಲ್ಲಿ 3 ತಿಂಗಳು ಗ್ಯಾಪಲ್ಲಿ ಹೂ ಕಾಣಿಸ್ಕೊಳ್ತಾ ಇದೆ. ಈ ಟಬ್ನಲ್ಲಿ ವಾಟರ್ ಕ್ಯಾಬೇಜ್ ಬೆಳೆಸಿದ್ವಿ. ಮತ್ತು ಇದ್ರೊಳಗೆ ಅಂಬ್ರೆಲಾ ಪಾಮ್ ಕೂಡ ಬೆಳೆಸಿದೆ. ನಮ್ಮವರು ಇದ್ರೊಳಗೆ ಒಂದಷ್ಟು ಗಪ್ಪಿ ಫಿಶ್ ಬಿಟ್ಟಿದ್ದಾರೆ. ಇದ್ರ ಜೊತೆಗೇನೆ ಬೇರೆ ವೆರೈಟಿ ಫಿಶ್ ಕೂಡ ಬಿಟ್ಟಿದ್ದಾರೆ. ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ದಿನಾಗ್ಲೂ ಈ ಜಾಗದಲ್ಲಿ ಕುತ್ಕೊಂಡು ಇದನ್ನ ಅಬ್ಸರ್ವ್ ಮಾಡ್ತಾರೆ. ಮೀನುಗಳು ಚೆನ್ನಾಗಿ ಆಟ ಆಡ್ಕೊಂಡು ಇದೆಯಂತೆ. ಮೀನುಗಳು ಚೆನ್ನಾಗಿ ನೋಡಕ್ ಸಿಗ್ಲಿ ಅಂತ ಒಂದಷ್ಟು ವಾಟರ್ ಕ್ಯಾಬೇಜ್ ಗಿಡಗಳನ್ನ ತೆಗೆದಿದ್ದಾರೆ. ಗಿಡಗಳ್ದು ಈಗ ಡಾರ್ಮೆನ್ಸಿ ಪೀರಿಯಡ್ ಮುಗೀತಾ ಇದೆ. ಕೆಲವೊಂದು ಗಿಡಗಳ್ದು ಕಟ್ಟಿಂಗ್ ಮಾಡಿದೆ, ಅವೆಲ್ಲ ಚೆನ್ನಾಗಿ ಚಿಗುರಿದೆ. ಸೀತಾಫಲನ ಗಿಡದಲ್ಲಿ ಎಲೆಲ್ಲ ಒಣಗೋಗಿದ್ದವು, ಒಂದಷ್ಟು ಬಾಡೋಗಿದ್ದವು. ನಾನೇನು ಮಾಡಿದೆ, ಗಿಡದ ಕಟ್ಟಿಂಗ್ ಮಾಡಿದೆ, ಎಲೆಗಳನ್ನೆಲ್ಲ ತೆಗೆದೆ. ಇನ್ನೊಂದಷ್ಟು ಉದ್ರೋಗಿದೆ. ಆಲ್ರೆಡಿ ಇದ್ರೊಳಗೆ ಮೊಗ್ಗೆಲ್ಲ ಬಿಡೋಕ್ಕೆ ಶುರು ಆಗಿದೆ. ಎಷ್ಟೊಂದು ಬಿಟ್ಟಿದೆ ನೋಡಿ. ಟೈಮ್ ಸಿಕ್ತಾಗೆಲ್ಲ ಗಿಡಗಳನ್ನ ರೀಪಾಟ್ ಮಾಡ್ತೀನಿ. ಈ ನಡುವೆ ಒಂದಷ್ಟು ಹ್ಯಾಂಗಿಂಗ್ ಬಾಸ್ಕೆಟ್ ರೆಡಿ ಮಾಡಿದ್ದೀನಿ. ಬನ್ನಿ ಹತ್ರದಿಂದ ತೋರಿಸ್ತೀನಿ ಯಾವ್ಯಾವ ಗಿಡ ಬೆಳೆಸಿದ್ದೀನಿ ಅಂತ. ಗಿಡದ ಹೆಸರು ಸ್ಟ್ರಿಂಗ್ ಆಫ್ ಬನಾನಾ ಅಂತ. ಇದ್ರೊಳಗೆ ಎಂಜಾಯ್ ಪೋಥೋಸ್ ಮತ್ತು ಗೋಲ್ಡನ್ ಪೋಥೋಸ್ ಇದೆಲ್ಲ ಮನಿ ಪ್ಲಾಂಟ್ದೇ ಒಂದು ವೆರೈಟಿ. ಈ ಗಿಡದ ಹೆಸರು ರೂಬಿ ನೆಕ್ಲೆಸ್. ಇದು ಹೊಸದಾಗಿ ನೆಟ್ಟಿರೋ ಅಂಥದ್ದು. ಇದು ಬೋಟ್ ಲಿಲಿದು ವೆರಿಗೇಟೆಡ್ ವೆರೈಟಿ. 3 ಕಲರ್ ಇದೆ ನೋಡಿ. ಇದಂತೂ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದ್ರೊಳಗೆ ಸ್ವಲ್ಪ ನೀರೆಲ್ಲ ಕೊಡೋದು ಕಷ್ಟ ಆಗುತ್ತೆ. ವೀಡ್ಸ್ ಎಲ್ಲ ತೆಗಿಬೇಕಂದ್ರೆ ಸ್ವಲ್ಪ ಕಷ್ಟನೇ. ಇದನ್ನ ಇಳಿಸ್ಕೊಂಡೇ ಏನಾದರೂ ಕೆಲಸ ಮಾಡ್ಬೋದು. ಇದು ಇಂಚ್ ಪ್ಲಾಂಟ್. ಇದನ್ನ ನೆಟ್ಟೆ 7-8 ತಿಂಗಳು ಮೇಲಾಗೋಗಿದೆ. ಒಂದು ಕಡೆ ಸ್ವಲ್ಪ ಡ್ರೈ ಆಗಿದೆ. ಇಲ್ಲಿ ಬಿಸಿಲು ಜಾಸ್ತಿ ಬೀಳುತ್ತೆ. ಮಧ್ಯಾಹ್ನ ಎಲ್ಲ ಈ ಜಾಗದಲ್ಲಿ ಒಂದು ಸ್ವಲ್ಪನೂ ಬಿಸಿಲು ಬೀಳೋದಿಲ್ಲ. ಈ ಜಾಗದಲ್ಲಿ ಕ್ರೋಟನ್ ಗಿಡಗಳು ಜಾಸ್ತಿ ಇಟ್ಟಿದ್ದೀನಿ. ಈ ಜಾಗ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ. ಆರೆಕಾ ಪಾಮ್ ಕೂಡ ಇದೆ. ಮಧುಮಾಲತಿ ಗಿಡ ಮತ್ತೆ ಚಿಗುರ್ತಾ ಇದೆ. ಈಗೀಗ ಇದ್ರೊಳಗೆ ಹೂಗಳೆಲ್ಲ ಬಿಡೋಕ್ಕೆ ಶುರು ಆಗಿದೆ ನೋಡಿ. ಬಂಚಲ್ಲಿ ಹೇಗೆ ಬಿಡುತ್ತೆ ಅಂತ. ಕ್ಯಾಕ್ಟಸ್ ಗಿಡದು ಸಣ್ಣ ಕಟ್ಟಿಂಗ್ನ ಸಣ್ಣ ಪಾಟ್ನಲ್ಲಿ ನೆಟ್ಟಿದೆ. ಇದು ತುಂಬ ಚೆನ್ನಾಗಿ ಬೆಳೆದಿದೆ. ಈ ಜಾಗದಲ್ಲಿ ಒಳ್ಳೆ ಬಿಸಿಲು ಬರುತ್ತೆ, ಅದರಿಂದ ಈ ಜಾಗ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಗಾಳಿ ಜೋರಾಗಿ ಬೀಸಿದಾಗ ಗಿಡ ಬೆಂಡಾಗಬಾರ್ದು, ನಮಗೂ ಕೈಗೆ ತಾಕಬಾರ್ದು ಅಂತ ಇದನ್ನ ಇಲ್ಲೇ ಕಟ್ಟಿದ್ದೀನಿ. ಏನೂ ಆಗೋದಿಲ್ಲ, ಸೇಫ್ ಆಗಿದೆ. ಕೊನೆಯದಾಗಿ ಚೇಪೆಕಾಯಿನ ಕಟ್ ಮಾಡಿದ್ದೀನಿ. ಟೇಸ್ಟ್ ಮಾಡಿದ್ದೆ, ಸೂಪರ್ ಆಗಿದೆ. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.